ಹೇಮಾವತಿ ನಾಲೆಯಲ್ಲಿ ಹೂಳೆತ್ತಿಸಿದ ಶಾಸಕ ಸುರೇಶ್ ಬಾಬು. ಹೇಮಾವತಿ ನೀರನ್ನ ಸಮರ್ಪಕವಾಗಿ ಬಳಕೆಗೆ ಮುಂದಾದ ಶಾಸಕ. ಹೇಮಾವತಿ ನೀರಿನ ಪಾಲನ್ನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ರೈತರು ಸಮರ್ಪಕವಾಗಿ ಬಳಸಿಕೊಳ್ಳಲು ಶಾಸಕ ಸುರೇಶ್ ಬಾಬು ಪ್ರಯತ್ನಿಸುತ್ತಿದ್ದಾರೆ. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕಿಗೆ ಹಂಚಿಕೆಯಾದ ಹೇಮಾವತಿ ನೀರನ್ನ ಸಮರ್ಪಕವಾಗಿ ಬಳಸಿಕೊಳ್ಳುವ ನಿಟ್ಟಿನಲ್ಲಿ ಚಾನಲ್ನಲ್ಲಿ ತುಂಬಿರುವ ಹೂಳನ್ನ ಎತ್ತುವ ಕೆಲಸವನ್ನ ಸುರೇಶ್ ಬಾಬು ಮಾಡುತ್ತಿದ್ದಾರೆ. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಗೆರೆಗೆ ಹಾದು ಹೋಗಿರುವ ಹೇಮಾವತಿ ನಾಲೆಯಲ್ಲಿ ಹೂಳು ತುಂಬಿದ್ದು ನೀರು ಸರಾಗವಾಗಿ ಹರಿತಾ ಇರಲಿಲ್ಲ. ಇದನ್ನ ಮನಕಂಡ ಶಾಸಕ ಸುರೇಶ್ ಬಾಬು ಚಾನಲ್ನಲ್ಲಿರೋ ಹೂಳನ್ನ ಎತ್ತುವಂತೆ ಸೂಚನೆಯನ್ನ ನೀಡಿದ್ರು. ಶಾಸಕರ ಸೂಚನೆಯಂತೆ ಸುಮಾರು 28 ಲಕ್ಷ ವೆಚ್ಚದಲ್ಲಿ ಹೂಳನ್ನ ಎತ್ತುವ ಕೆಲಸ ಮಾಡಲಾಗ್ತಾ ಇದೆ. ಇದರಿಂದ ಮುಂದಿನ ದಿನಗಳಲ್ಲಿ ಚಿಕ್ಕನಾಯಕನಹಳ್ಳಿ ಭಾಗಕ್ಕೆ ನೀರನ್ನ ಬಿಡುವ ವೇಳೆ ಸರಾಗವಾಗಿ ಹರಿಯುವಂತಾಗಿದೆ. ಕಳೆದ ಕೆಲ ದಿನಗಳಿಂದ ಚಾನಲ್ನಲ್ಲಿ ಹೂಳೆತ್ತುವ ಕೆಲಸ ಆಗ್ತಾ ಇದ್ದು, ಇಂದು ಶಾಸಕ ಸುರೇಶ್ ಬಾಬು ಹೇಮಾವತಿ ನಾಲೆ ಬಳಿ ತೆರಳಿ ಪರಿಶೀಲನೆಯನ್ನ ನಡೆಸಿದ್ರು. ಇದೇ ವೇಳೆ ಅಧಿಕಾರಿಗಳಿಗೆ ಶಾಸಕರು ಆದಷ್ಟು ಬೇಗ ಹೂಳೆತ್ತುವ ಕಾರ್ಯವನ್ನ ಮುಗಿಸುವಂತೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಈ ವೇಳೆ ಮಾತನಾಡಿದ ಶಾಸಕ ಸುರೇಶ್ ಬಾಬು, ಕೆಲ ತಾಂತ್ರಿಕ ಸಮಸ್ಯೆಯಿಂದಾಗಿ ನೀರು ಸರಾಗವಾಗಿ ಹರಿತಾ ಇರಲಿಲ್ಲ. ಈಗಾಗಲೇ 6 ಕಡೆ ಬ್ರಿಡ್ಜ್ ಕೆಳಗೆ ತುಂಬಿಕೊಂಡಿದ್ದ ಹೂಳನ್ನ ತೆಗೆಯಲಾಗಿದೆ. ಇನ್ನು 4 ಕಡೆ ಹೂಳು ಹೆಚ್ಚಾಗಿದ್ದು ಅದನ್ನ ತೆಗೆಯುವ ಕೆಲಸ ಆಗ್ತಾ ಇದೆ. ಹೇಮಾವತಿ ನೀರು ಬಿಡೋಷ್ಟರಲ್ಲಿ ಹೂಳನ್ನ ಸಂಪೂರ್ಣವಾಗಿ ಎತ್ತಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಿ ನಮ್ಮ ಪಾಲಿನ ನೀರನ್ನ ಪಡಿತೇವೆ ಎಂದು ಸುರೇಶ್ ಗೌಡ ಹೇಳಿದ್ರು. ಅಲ್ಲದೆ ಚಾನಲ್ನಲ್ಲಿ ಹೂಳು ತುಂಬಿಕೊಳ್ಳದಂತೆ ನೋಡಿಕೊಳ್ಳಲು ಶಾಶ್ವತ ಪರಿಹಾರವನ್ನ ಕೂಡ ಹುಡುಕುವ ಕೆಲಸ ಮಾಡ್ತೇವೆ ಎಂದು ಭರವಸೆಯನ್ನ ನೀಡಿದ್ದಾರೆ. ಕೆಲವು ತಾಂತ್ರಿಕ ಸಮಸ್ಯೆಗಳಿಂದ ನೀರು ಹರಿಯುವಂಥದ್ದು ಸರಾಗವಾಗಿ ಹರಿಲಿಕ್ಕೆ ಸಾಧ್ಯ ಆಗದೆ ಇರೋದ್ರಿಂದ ಅದೆಲ್ಲದನ್ನು ಕೂಡ ನಾವು SC ಅವರು, ನಾವು ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು, AW ಅವರು ಮತ್ತು ಹಲವಾರು ಜನ ಮುಖಂಡರುಗಳೆಲ್ಲ ಕೂಡ ಭೇಟಿ ನೀಡಿ ನೋಡಿದಾಗ ಈಗಾಗಲೇ 6 ವೆಂಟ್ಗಳನ್ನ ಬ್ರಿಡ್ಜ್ಗಳ ಕೆಳಗಡೆ ಏನೇನೋ ಶಿಲ್ಟು ಡೆಪಾಸಿಟ್ ಆಗಿತ್ತು ಅದೆಲ್ಲದನ್ನು ಕೂಡ ಕ್ಲಿಯರ್ ಮಾಡಿದ್ದಾರೆ. ಇನ್ನು 4 ಕಡೆ ಅದನ್ನು ಕ್ಲಿಯರ್ ಮಾಡೋದಿದೆ. ನೀರು ಬಿಡೋ ಅಷ್ಟರಲ್ಲಿ ಅದು 4 ಕೂಡ ಕ್ಲಿಯರ್ ಮಾಡತಕ್ಕಂಥ ಜವಾಬ್ದಾರಿನ ಈಗಾಗಲೇ ನಮ್ಮ ಇಲಾಖೆಯವರು ಮತ್ತು ಸಂಬಂಧಪಟ್ಟಂಥ ಗುತ್ತಿಗೆದಾರರು ಕೂಡ ಅದನ್ನು ಭರವಸೆಯನ್ನು ಕೊಟ್ಟಿದ್ದಾರೆ. ಖಂಡಿತ ಈ ಸಲ ನೀರೆಲ್ಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನೀರು ಕೊನೆ ಒಂದು ಸ್ಥಳದವರೆಗೂ ಕೂಡ ಹರಿಲಿಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲದ ರೀತಿಯಲ್ಲಿ ಹರಿಸ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮೆಲ್ಲರಿಗೂ ಕೂಡ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ಪ್ರತಿ ವರ್ಷವೂ ಕೂಡ ಈ ಸಮಸ್ಯೆ ಇದ್ದದ್ದೇ. ಮಳೆ ಬಂದಂಥ ಸಂದರ್ಭದಲ್ಲಿ ನೀರಿಗೆ ಒಂದು ಏನು ಹಳ್ಳಕ್ಕೆ ಮಣ್ಣು ಜರುಗಿ ಅದು ಮತ್ತೆ ಹೋಗಿ ಅಲ್ಲಿ ಡೆಪಾಸಿಟ್ ಆಗ್ತದೆ. ಅಲ್ಲೋಗಿ ಶಿಲ್ಟು ಡೆಪಾಸಿಟ್ ಆದಾಗ ಖಂಡಿತ ಪ್ರತಿ ವರ್ಷ ಈ ಸಮಸ್ಯೆ ಇರುತ್ತೆ. ಇದಕ್ಕೊಂದು ಶಾಶ್ವತ ಪರಿಹಾರ ಅಂದರೆ ಕಟ್ ಆ್ಯಂಡ್ ಕವರ್ ಯೋಜನೆ ಮಾಡಬೇಕಿತ್ತು. ಇದು ಪ್ರಾರಂಭದಲ್ಲೇ ಮಾಡಬೇಕಾಗಿತ್ತು, ಮಾಡದೇ ಇರೋದ್ರಿಂದ ಈ ಮುಂದೆ ನಾವೀಗಾಗಲೇ 2 ಕಡೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡನ್ನೂ ಕೂಡ ಕೇಳಿದ್ದೇವೆ. 150 ಲಕ್ಷ ರೂಪಾಯಿ 150 ಕೋಟಿ ರೂಪಾಯಿನ ಇದಕ್ಕೆ ಅನುದಾನ ಕೊಡಿ. ಇದರಿಂದ ಕಟ್ ಆ್ಯಂಡ್ ಕವರ್ 6 ಕಿಲೋಮೀಟ್ರು ಮಾಡಿದ್ರೆ ಇನ್ಯಾವತ್ತೂ ಕೂಡ ಈ ಸಮಸ್ಯೆ ಇಲ್ದಂಗೆ ಮಾಡಲಿಕ್ಕೆ ಈಗಾಗಲೇ ಬೆಳಗ್ಗೆ ನಮ್ಮ ಲೋಕಸಭಾ ಸದಸ್ಯರು ಮತ್ತು MP ಅವರಾದಂಥ B ಸೋಮಣ್ಣವ್ರನ್ನೂ ಕೂಡ ನಾವು ಮನವಿ ಮಾಡಿಕೊಂಡಿದ್ದೇವೆ. ಅವರು ಒಂದು ಒಳ್ಳೆ DPR ಮುಖಾಂತರ ತನ್ನಿ ನೋಡೋಣ ಯಾವುದರಲ್ಲಿ ನಾವು ಕೇಂದ್ರದಿಂದ ಇದಕ್ಕೆ ಕೊಡ್ಬೋದು ಅಂತಕ್ಕಂಥದ್ದು ಕೂಡ ಅವರು ಹೇಳಿದ್ದಾರೆ. ಜೊತೆಯಲ್ಲಿ ನಾವು ವೀಕ್ಷಣೆಯನ್ನು ಕೂಡ ಒಂದು ವರದಿಯನ್ನು ನಮ್ಮ ರಾಜ್ಯ ಸರ್ಕಾರಕ್ಕೂ ಕೂಡ ನೀಡಿ, ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಹಿಂದೆನೇ ಕೂಡ ಜಿಲ್ಲಾವಾರ ಅವ್ರು ಕೇಳಿದಂಥ ಸಂದರ್ಭದಲ್ಲಿ ನಾವು ಅದನ್ನು ಒದಗಿಸ್ಕೊಟ್ಟಿದ್ದೇವೆ. ಮತ್ತೊಮ್ಮೆ ಅವರಿಗೆ ಕೊಟ್ಟು ಅವರಲ್ಲಿ ಯಾವ್ದಾರು ಅನುದಾನ ಇದ್ದರೆ ಅದನ್ನು ಹಾಕಿಸ್ಕೊಂಡು ಮುಂದಿನ ವರ್ಷ ಈ ಸಮಸ್ಯೆ ಬರದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಶಾಶ್ವತವಾದ ಪರಿಹಾರ ಹುಡುಕಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಹೇಮಾವತಿ ನೀರು ಬಿಡುವ ಮೊದಲು ಚಾನಲ್ನಲ್ಲಿದ್ದ ಹೂಳನ್ನ ತೆಗೆಸುವ ಕೆಲಸವನ್ನ ಶಾಸಕರು ಮಾಡ್ತಾ ಇದ್ದು, ಶಾಸಕರ ಕಾರ್ಯಕ್ಕೆ ರೈತರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.